ಚೆರಿ ಆರ್ಚರ್ಡ್ ರಿಟನ್ ಬೈ ರಷ್ಯನ್ ಫೇಮಸ್ ರೈಟರ್ ಆಂಟನ್ ಚಿಕವ್. ಸೊ ಇದು ಒಂದು ರಷ್ಯನ್ ಪ್ಲೇ ಆಗಿರುತ್ತೆ. ಸೊ ಇಟ್ ವಾಸ್ ರಿಟನ್ ಇನ್ 1903 ಬರೆದಿದ್ದಾರೆ. 1904 ಈ ಪ್ಲೇ ಪಬ್ಲಿಷ್ ಆಗಿದೆ. ಸೊ ಬೇಸಿಕಲಿ ಈ ಪ್ಲೇಯಲ್ಲಿ ಒಂದು ಅರಿಸ್ಟೋಕ್ರಾಟ್ ಫ್ಯಾಮಿಲಿ ಬಗ್ಗೆ ಇಲ್ಲಿ ಹೇಳ್ತಾರೆ. ಸೊ ಯಾವ ರೀತಿ ಫೈನಾನ್ಷಿಯಲ್ ಕ್ರೈಸಿಸ್ ಅವರು ಫೇಸ್ ಮಾಡ್ತಾರೆ ಮತ್ತು ಏನಿದು ಚೆರಿ ಆರ್ಚರ್ಡ್ ಇರುತ್ತೆ, ಫೈನಾನ್ಷಿಯಲ್ ಕ್ರೈಸಿಸ್ಸಿಂದ ಆ ಚೆರಿ ಆರ್ಚರ್ಡ್ನ ಮಾರೋ ಪರಿಸ್ಥಿತಿಗೆ ಬರುತ್ತೆ. ಸೊ ಹಾಗಾದರೆ ಬನ್ನಿ ಕ್ಯಾರೆಕ್ಟರ್ಸ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಯಾರು ಅಂತ ಹೇಳಿದರೆ ರೆನೆವೆಸ್ಕಿ ಫ್ಯಾಮಿಲಿ ಅಂತ ಹೇಳ್ತೀವಿ. ಅದರಲ್ಲಿ ಲಿಬಿಯೋ ಆಂಡ್ರಿಯುನಾ ರೆನೆವೆಸ್ಕಿಯಾ ಅನ್ನೋದು ಶಿ ಈಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದಿಸ್ ಪ್ಲೇ. ಶಿ ಈಸ್ ದ ಓನರ್ ಆಫ್ ದಿ ಚೆರಿ ಆರ್ಚರ್ಡ್. ಏನು ಚೆರಿ ಆರ್ಚರ್ಡ್ ಇರುತ್ತೆ, ಚೆರಿ ಆರ್ಚರ್ಡ್ ಅಂತ ಹೇಳಿದರೆ ಏನು ತೋಟ ಇರುತ್ತೆ ಚೆರಿದು, ಆ ಚೆರಿ ಆರ್ಚರ್ಡಿಂದ ಇವರು ಓನರ್ ಆಗಿರ್ತಾರೆ. ಆ್ಯಂಡ್ ಶಿ ಈಸ್ ವೆರಿ ಎಮೋಷನಲ್ ಆ್ಯಂಡ್ ಕೇರ್ಲೆಸ್ ಆ್ಯಂಡ್ ಶಿ ಈಸ್ ಸ್ಪೆಂಡಿಂಗ್ ಮನಿ ಕೇರ್ಲೆಸ್ಲಿ. ಹಣನ ಸುಮ್ಮನೆ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅವರು. ಆ್ಯಂಡ್ ದ ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ಆನಿಯಾ ಅಂತ. ಶಿ ಈಸ್ ರೆನೆವೆಸ್ಕಿಯಾಸ್ ಯಂಗ್ ಡಾಟರ್. ಅವಳು ಮಗಳಾಗಿರ್ತಾಳೆ, ಯಾರ್ದು ರೆನೆವೆಸ್ಕಿಯಾ ಅವ್ರದ್ದು ಮಗಳಾಗಿರ್ತಾರೆ. ಆ್ಯಂಡ್ ಶಿ ಈಸ್ ಹೋಪ್ಫುಲ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ಆ್ಯಂಡ್ ವೆರಿ ಪಾಸಿಟಿವ್ ಆಫ್ ಫ್ಯೂಚರ್ ಬಗ್ಗೆ ತುಂಬ ಪಾಸಿಟಿವ್ ಆಗಿರ್ತಾಳೆ. ನೆಕ್ಸ್ಟ್ ಈಸ್ ವಾರ್ಯಾ. ಸೊ ರೆನೆವೆಸ್ಕಿಯಾ ಅವ್ರದ್ದು ಅಡಾಪ್ಟೆಡ್ ಡಾಟರ್ ಆಗಿರ್ತಾಳೆ, ಅಂದರೆ ಸಾಕಿರುವಂಥ ಮಗಳಾಗಿರ್ತಾಳೆ. ಆ್ಯಂಡ್ ಶಿ ಮ್ಯಾನೇಜ್ ದಿ ಹೌಸ್ ಹೋಲ್ಡ್ ಆ್ಯಂಡ್ ಶಿ ಈಸ್ ವೆರಿ ವರಿ ಅಬೌಟ್ ದಿ ಫೈನಾನ್ಷಿಯಲ್ ಪ್ರಾಬ್ಲಮ್. ಏನು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆ ಫ್ಯಾಮಿಲಿಯಲ್ಲಿ ಬಂದಿರುತ್ತೆ, ಅದಕ್ಕೆ ಅವಳು ತುಂಬ ವರಿ ಆಗಿರ್ತಾಳೆ. ಸೊ ದೆನ್ ನೆಕ್ಸ್ಟ್ ಅನದರ್ ಕ್ಯಾರೆಕ್ಟರ್ ಈಸ್ ಲಿನಾಯ್ಟ್ ಆಂಡ್ರಿವಿಚ್ ಗೇವ್ ಅಂತ ಇರ್ತಾರೆ. ಸೊ ಹಿ ಈಸ್ ರೆನೆವೆಸ್ಕಿಯಾಸ್ ಬ್ರದರ್ ಆ್ಯಂಡ್ ಈಸ್ ವೆರಿ ಟಾಕಿಟಿವ್. ತುಂಬ ಸೆಂಟಿಮೆಂಟಲ್ ಇರ್ತಾರೆ ಮತ್ತು ಇರ್ರೆಸ್ಪಾನ್ಸಿಬಲ್ ಇರ್ತಾರೆ. ಸೊ ಇವರಿಬ್ಬರು ಬೋತ್ ಬ್ರದರ್ ಆ್ಯಂಡ್ ಸಿಸ್ಟರ್ ವರ್ ಲಿವಿಂಗ್ ಇನ್ ದ ಪಾಸ್ಟ್. ನೆಕ್ಸ್ಟ್ ಈಸ್ ಫರ್ಸ್ ಅಂತ ಹೇಳಿದರೆ ಈಸ್ ಅ ಸರ್ವೆಂಟ್ ಆಗಿರ್ತಾನೆ, ತುಂಬ ವೆರಿ ಓಲ್ಡ್ ಸರ್ವೆಂಟ್ ಆಗಿರ್ತಾನೆ. ಆ್ಯಂಡ್ ಹಿ ಈಸ್ ರೆಪ್ರೆಸೆಂಟ್ಸ್ ಓಲ್ಡ್ ಫ್ಯೂಡಲ್ ಸಿಸ್ಟಮ್. ಏನು ಸ್ಲೇವರಿ ಇರುತ್ತೆ ಅದನ್ನು ಅವರು ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಲೇವ್ ಅಂತ ಹೇಳಿದರೆ ಯಶಾ, ಎ ಯಂಗ್ ಸರ್ವೆಂಟ್ ಹೂ ಬಿಹೇವ್ ಆರೋಗೆಂಟ್ಲಿ ಆಫ್ಟರ್ ಟ್ರಾವೆಲಿಂಗ್ ಅಬ್ರಾಡ್. ಯಶಾ ಅಂತ ಇರುತ್ತೆ. ಸೊ ಇದು he the servant who behaves arrogantly. Next is Danyasha, a maid who tries to act like a lady. So another female servant is Danyasha. She acts like a lady. Okay. Next is Epicadau, a clerk known as a 22 misfortune because accidents always happen to him. So he was called as 22 misfortunes ಅಂತ ಇವರನ್ನ ಕರೀತಾರೆ ಬಿಕಾಸ್ ಆಕ್ಸಿಡೆಂಟ್ಸ್ happens to him. Okay. Next character is a station master ಇರ್ತಾರೆ. ಸೊ ಹಿ ಅಪಿಯರ್ಸ್ ಬ್ರೀಫ್ಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ವಿಸಿಟರ್ಸ್ ಇರ್ತಾರೆ. ನೆಕ್ಸ್ಟ್ ದ ಕ್ಯಾರೆಕ್ಟರ್ ಇರಮೊಲಾಯ್ ಅಲೆಕ್ಸಿವಿಚ್ ಲೋಪಕಿನ್ ಅಂತ ಇರ್ತಾರೆ. ಸೊ ಹಿ ಈಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದಿಸ್ ಪ್ಲೇ. ಸೊ ಹಿ ಈಸ್ ಅ ವೆಲ್ತ್ ಮರ್ಚೆಂಟ್ ಆ್ಯಂಡ್ ಹಿಸ್ ಫಾದರ್ ವಾಸ್ ಎ ಸರ್ಫ್ ಮೀನ್ಸ್ ಸ್ಲೇವ್. ಅವ್ರ ಫಾದರ್ ಒನ್ಸ್ ಅಪಾನ್ ಎ ಟೈಮ್ ಸ್ಲೇವ್ಸ್ ಆಗಿರ್ತಾರೆ. ಆ್ಯಂಡ್ ಹಿ ಸಜೆಸ್ಟ್, ಏನು ಫೈನಾನ್ಷಿಯಲಿ ಕ್ರೈಸಿಸ್ ಬಂದಿರುತ್ತೆ, ಸೊ ಏನು ರೆನೆವೆಸ್ಕಿಯಾ ಅವರಿಗೆ ಸಜೆಸ್ಟ್ ಮಾಡ್ತಾನೆ ಏನಂತ, ಕಟಿಂಗ್ ದ ಓರ್ಚರ್ಡ್ ಆ್ಯಂಡ್ ಬಿಲ್ಡಿಂಗ್ ಸಮ್ಮರ್ ಕಾಟೇಜಸ್ನ ನಾವು ಚೆರಿ ಆರ್ಚರ್ಡ್ಸ್ನ ನಾವು ಕಟ್ ಮಾಡಿಬಿಟ್ಟು ಒಂದು ಸಮ್ಮರ್ ಕಾಟೇಜನ್ನು ಕಟ್ಟಬಹುದು. ಅದರಿಂದ ನಿಮ್ಮ ಫೈನಾನ್ಷಿಯಲ್ಸ್ ಲೋನ್ ಇದೆ, ಅದನ್ನು ನಾವು ಬರೋ ಹಣದಿಂದ ಫೈನಾನ್ಷಿಯಲ್ ಲೋನನ್ನು ನಾವು ತೀರಿಸ್ಬೋದು. ಈ ರೀತಿ ನಾವು ಇನ್ಕಮ್ ಮಾಡ್ಬೋದು ಅಂತ ಇಲ್ಲಿ ಅವನು ಸಜೆಷನ್ನ ಕೊಡ್ತಾರೆ. ಓಕೆ. ನೆಕ್ಸ್ಟ್ ಈಸ್ ಫಿಶ್ ಚಿಕ್ ಅಂತ ಕ್ಯಾರೆಕ್ಟರ್ ಇದೆ. ಹಿ ಈಸ್ ಎ ಪೂರ್ ಲ್ಯಾಂಡ್ ಓನರ್ ಹೂ ಕನ್ಸ್ಟೆಂಟ್ಲಿ ಬಾರೋ ಮನಿ. ಓಕೆ. ಹಿ ಈಸ್ ಆಲ್ವೇಸ್ ಬಾರೋಯಿಂಗ್ ಮನಿ ಆ್ಯಂಡ್ ಹಿ ಆಲ್ಸೋ ಆಸ್ಕ್ ಮನಿ ಟು ದ ಲೇಡಿ ರೆನೆವೆಸ್ಕಿಯಾ ಅವರಿಗೆ ದುಡ್ಡು ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಈಸ್ ಪೀಟರ್ ಟ್ರೋಫಿಮೋ ಅಂತ ಇರ್ತಾನೆ. ಹಿ ಸ್ಟೂಡೆಂಟ್ ಆ್ಯಂಡ್ ಫಾರ್ಮರ್ ಟ್ಯೂಟರ್ ಆಫ್ ರೆನೆವೆಸ್ಕಿಯಾಸ್ ಸನ್. ಓಕೆ. ಅವ್ರ ಮಗ ಇರ್ತಾನೆ. ಅವ್ರಿಗೆ ಇವರು ಟ್ಯೂಟರ್ ಆಗಿ ಕೆಲಸ ಮಾಡಿರ್ತಾರೆ, ಅಂದರೆ ಹೇಳ್ಕೊಡ್ತಿರ್ತಾರೆ. ಹಿ ವಾಸ್ ಯೂಸ್ ಟು ಟೀಚ್ ರೆನೆವೆಸ್ಕಿಯಾಸ್ ಸನ್. These represent new ideas and social changes ಅನ್ನು represent ಮಾಡ್ತಾರೆ. The next character is Charlotte, the governess who entertain others with tricks but feels lonely. Whenever the family was very sad, she used to entertain them. Okay. ಫಸ್ಟ್ ಆ್ಯಕ್ಟಲ್ಲಿ ನೋಡಿ ರಿಟರ್ನ್ ಆ್ಯಂಡ್ ಡಿನಯಲ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ದ ಪ್ಲೇ ಓಪನ್ಸ್ ಇನ್ ದಿ ನರ್ಸರಿ ಆಫ್ ಮೇಡಮ್ ರೆನೆವೆಸ್ಕಿಯಾಸ್ ಎಸ್ಟೇಟ್. ಸೊ ಏನು ನರ್ಸರಿ ಅಂತ ಹೇಳಿದ್ರೆ ಒಂದು ಸ್ಮಾಲ್ ರೂಮ್ ಇರುತ್ತೆ. ಸೊ ಮೇಡಮ್ ರೆನೆವೆಸ್ಕಿಯಾಸ್ ಅವ್ರ ಎಸ್ಟೇಟಲ್ಲಿ ಒಂದು ಏನು ಮನೆ ಇರುತ್ತೆ, ಆ ಮನೆಯಲ್ಲಿ ಒಂದು ಸಣ್ಣ ರೂಮ್ ಇರುತ್ತೆ, ಅಲ್ಲಿ ಪ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ರೆನೆವೆಸ್ಕಿಯಾ ರಿಟರ್ನ್ ಟು ರಷ್ಯಾ ಫ್ರಮ್ ಪ್ಯಾರಿಸ್. ಅವರು ಪ್ಯಾರಿಸಿಂದ ರಷ್ಯಾಗೆ ಮತ್ತೆ ರಿಟರ್ನ್ ಬರ್ತಿದ್ದಾರೆ 5 ವರ್ಷ ಆದಮೇಲೆ. ಮತ್ತೆ ಅವರು ಪ್ಯಾರಿಸಿಂದ ರಷ್ಯಾಗೆ ಬರ್ತಾ ಇದ್ದಾರೆ. ಶಿ ವಾಸ್ ಕಮಿಂಗ್ ಟು ಫ್ರಮ್ ಪ್ಯಾರಿಸ್ ಟು ರಷ್ಯಾ ಆಫ್ಟರ್ 5 years. ಆ್ಯಂಡ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಅವ್ನ ಮಗ ಇರ್ತಾನೆ. ಆ್ಯಂಡ್ ಸನ್ ಡ್ರೋನ್ ಆ್ಯಂಡ್ ಫೇಸ್ ಫೈನಾನ್ಷಿಯಲ್ ಕ್ರೈಸಿಸ್. ಪ್ಯಾರಿಸಲ್ಲಿ ತುಂಬ ಫೈನಾನ್ಷಿಯಲ್ ಕ್ರೈಸಿಸ್ನ ಅವರು ಫೇಸ್ ಮಾಡ್ತಾರೆ. ಹಾಗೆ ಅವ್ರ ಸನ್ ಏನಾಗಿರ್ತಾರೆ, ಸೊ ಹಿ ವಾಸ್ ಡ್ರೋನ್ ಆ್ಯಂಡ್ ಡೈಡ್. ಶಿ ಈಸ್ ವೆಲ್ಕಮ್ ಬೈ ಹರ್ ಬ್ರದರ್ ಗೇವ್ ಆ್ಯಂಡ್ ಹರ್ ಡಾಟರ್ಸ್ ಆನ್ಯಾ ಆ್ಯಂಡ್ ವಾರ್ಯಾ. ಸೊ ಇವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಲೈಕ್ ಹರ್ ಬ್ರದರ್ ಗೇವ್ ಆ್ಯಂಡ್ ಮತ್ತು ಅವ್ರ ಏನು ಡಾಟರ್ಸ್ ಇರ್ತಾರೆ ಆನ್ಯಾ ಆ್ಯಂಡ್ ವಾರ್ಯಾ, ಮತ್ತು ಸರ್ವೆಂಟ್ಸು ಕೂಡ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರು ಬಂದ ತಕ್ಷಣ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ ದ ಬ್ಯೂಟಿಫುಲ್ ಚೆರಿ ಆರ್ಚರ್ಡ್ ಏನಿರುತ್ತೆ ಅದು ತುಂಬ ಹೆವಿ ಡೆಟ್ಟಲ್ಲಿ ಇರುತ್ತೆ, ಅಂದರೆ ತುಂಬ ಸಾಲಗಳಿರುತ್ತೆ ಅದರ ಮೇಲೆ.
ಸೊ ಅಲ್ಲಿ ಲೋಪಕಿನ್ ಬಂದಿರ್ತಾರೆ. ಸೊ ಹಿ ವಾಸ್ ಎ ಬಿಸ್ನೆಸ್ ಮ್ಯಾನ್. ಸೊ ಅವ್ರ ಫಾದರ್ ಒನ್ಸ್ ಅಪಾನ್ ಎ ಟೈಮ್ ಏನು ಮಾಡಿರ್ತಾರೆ, ಅವರು ಸರ್ವೆಂಟ್ ಆಗಿ ಅವರು ಎಸ್ಟೇಟಲ್ಲಿ ಚೆರಿ ಆರ್ಚರ್ಡಲ್ಲಿ ಕೆಲಸ ಮಾಡಿರ್ತಾರೆ. ಸೊ ನೌ ಹಿ ಹ್ಯಾಸ್ ಬಿಕಮ್ ಎ ಬಿಸ್ನೆಸ್ ಮ್ಯಾನ್. ಸೊ ಹಿ ಇಸ್ ಎ ವೆರಿ ರಿಚ್ ಪರ್ಸನ್. ಸೊ ಅವನೇನು ಅಡ್ವೈಸ್ ಮಾಡ್ತಾನೆ, ಮೇಡಮ್ ರೆನೆವೆಸ್ಕಿ ಅವರಿಗೆ ಅಡ್ವೈಸ್ ಮಾಡ್ತಾನೆ. ಸೊ ಏನಂತ, ಸೊ ಫೈನಾನ್ಷಿಯಲ್ ಕ್ರೈಸಿಸಿಂದ ಹೊರಗಡೆ ಬರೋದಕ್ಕೆ ಅವರು ಒಂದು ಸಜೆಷನ್ನ ಕೊಡ್ತಾರೆ. ಏನಂತ, ಕಟ್ ಡೌನ್ ದ ಚೆರಿ ಆರ್ಚರ್ಡ್. ಏನು ಚೆರಿ ಆರ್ಚರ್ಡ್ಸ್ ಇದೆ ಅದನ್ನು ಕಟ್ ಮಾಡಿಬಿಟ್ಟು ಒಂದು ಬಿಲ್ಡ್ ಸಮ್ಮರ್ ಕಾಟೇಜನ್ನು ನಾವು ಕಟ್ಬೋದು, ಅದನ್ನು ಬಾಡಿಗೆಗೆ ಕೊಡ್ಬೋದು, ಅದರಿಂದ ಬರೋ ಇನ್ಕಮಿಂದ ನಾವೇನು ಮಾಡೋದು, ಎಲ್ಲ ಸಾಲನ ತೀರಿಸ್ಬೋದು ಅಂತ ಒಂದು ಪ್ರಾಕ್ಟಿಕಲ್ ಸಜೆಷನ್ನ ರೆನೆವೆಸ್ಕಿಯಾಗೆ ಕೊಡ್ತಾರೆ. ಆದರೆ ಮೇಡಮ್ ರೆನೆವೆಸ್ಕಿಯಾ ಮತ್ತು ಅವ್ರ ಬ್ರದರ್ ಗೇವ್ ಅದನ್ನು ರಿಫ್ಯೂಸ್ ಮಾಡ್ತಾರೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ, ಅದು ಎಕ್ಸೆಪ್ಟ್ ಮಾಡಲ್ಲ ಅವರು. ಯಾಕೆ ಅಂತ ಹೇಳಿದರೆ, ಬಿಕಾಸ್ ಚೆರಿ ಆರ್ಚರ್ಡ್ ಅವ್ರದ್ದು ಚೈಲ್ಡ್ಹುಡ್ ಮೆಮೊರಿನ ರೆಪ್ರೆಸೆಂಟ್ ಮಾಡುತ್ತೆ, ತುಂಬ ಅವರು ಎಮೋಷನಲಿ ಅದಕ್ಕೆ ಅಟ್ಯಾಚ್ಮೆಂಟ್ ಇರುತ್ತೆ, ಅದಕ್ಕೋಸ್ಕರ ಅವರು ಆ ಐಡಿಯಾನ ಅವರು ಎಕ್ಸೆಪ್ಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಆ್ಯಕ್ಟ್ ಸೆಕೆಂಡ್, ಕಾನ್ಫ್ಲಿಕ್ಟ್ ಆ್ಯಂಡ್ ಸೋಷಿಯಲ್ ಚೇಂಜ್ ಅಂತ. ಓಕೆ, ದಿಸ್ ಆ್ಯಕ್ಟ್ ಟೇಕ್ಸ್ ಪ್ಲೇಸ್ ಔಟ್ಡೋರ್ಸ್ ನಿಯರ್ ದ ಆರ್ಚರ್ಡ್. ಏನು ಚೆರಿ ಆರ್ಚರ್ಡ್ ಇರುತ್ತೆ ಅದರದ್ದು ಹೊರಗಡೆ ಏನು ಆ ತೋಟದಲ್ಲಿ ಈ ಆ್ಯಕ್ಟ್ನ ನೋಡ್ಬೋದು. ಓಕೆ, ಫೈನಾನ್ಷಿಯಲ್ ಕ್ರೈಸಿಸ್ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ ಆ್ಯಂಡ್ ಇಟ್ ಬಿಕಮ್ ವೆರಿ ಸೀರಿಯಸ್. ಆ್ಯಂಡ್ ಲೋಪಕಿನ್ ಅಗೇನ್ ಅಡ್ವೈಸಸ್. ಓಕೆ, ಅವ್ನು ಪದೇ ಅಡ್ವೈಸ್ ಮಾಡ್ತಾ ಇರ್ತಾನೆ. ಏನಂತ, ಸೆಲ್ಲಿಂಗ್ ಆರ್ ಡೆವಲಪಿಂಗ್ ದಿ ಲ್ಯಾಂಡ್, ಅದನ್ನು ಸೆಲ್ ಮಾಡಿಬಿಟ್ಟು ಏನಾದರೂ ಒಂದು ಎಸ್ಟೇಟನ್ನು ಮಾಡಿಬಿಟ್ಟು ಅದರಿಂದ ಬರೋ ಹಣದಿಂದ ನಾವು ಸಾಲನ ತೀರಿಸ್ಬೋದು ಅಂತ ಅವನು ತುಂಬ ಅಡ್ವೈಸ್ ಮಾಡ್ತಾ ಇರ್ತಾನೆ. ಬಟ್ ರೆನೆವೆಸ್ಕಿಯಾ ಮತ್ತು ಅವ್ನ ಬ್ರದರ್ ಏನು ಮಾಡ್ತಾರೆ, ಕಂಟಿನ್ಯೂಸ್ ಟು ಇಗ್ನೋರ್. ಸೊ ಅವರು ಅದನ್ನು ಇಗ್ನೋರ್ ಮಾಡ್ತಾರೆ ಅವ್ರ ಅಡ್ವೈಸ್ನ. ಬಿಕಾಸ್ ಅದು ಏನಾಗಿರುತ್ತೆ, ಒಂದು ಆರ್ಚರ್ಡ್ ಏನಿರುತ್ತೆ ಅದು ಚೈಲ್ಡ್ಹುಡ್ ಮೆಮೊರಿ ಇರುತ್ತೆ, ಅದನ್ನು ಅವರು ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ. ಸೊ ಆ್ಯಂಡ್ ಈ ಒಂದು ಫೈನಾನ್ಷಿಯಲಿ ಕ್ರೈಸಿಸ್ ಅಷ್ಟೊಂದು ಇದ್ರೂ ಸಹ ರೆನೆವೆಸ್ಕಿಯಾ ಏನು ಮಾಡ್ತಿರ್ತಾರೆ ಅಂದರೆ, ಶಿ ಸ್ಪೆಂಡ್ ಮನಿ ಕೇರ್ಲೆಸ್ಲಿ. ಆದರೂ ಸಹ ಅಂಥ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ರೂ ಸಹ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ಹಣನ ಮೀನಿಂಗ್ಲೆಸ್ ಆಗಿ ಕೇರ್ಲೆಸ್ ಆಗಿ ಅವರು ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಟ್ರೋಫಿಮೋ, ಎ ಫಾರ್ಮರ್ ಟ್ಯೂಟರ್ ಆ್ಯಂಡ್ ಐಡಿಯಲಿಸ್ಟಿಕ್ ಸ್ಟೂಡೆಂಟ್. ಸೊ ಹಿ ಟಾಕ್ಸ್ ಅಬೌಟ್ ದಿ ನೀಡ್ ಫಾರ್ ಪ್ರೋಗ್ರೆಸ್ ಆ್ಯಂಡ್ ಸೋಷಿಯಲ್ ಚೇಂಜ್ ಇನ್ ದ ರಷ್ಯಾ. ಸೊ ಅವನು ಹೇಳ್ತಾನೆ, ನಾವು ಪಾಸ್ಟಲ್ಲಿ ಇರೋದನ್ನು ಬಿಟ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು, ನಾವು ಸಹ ಬದಲಾಗಬೇಕು ಅಂತ ಅವನು ಅಡ್ವೈಸ್ ಮಾಡ್ತಾನೆ. ಬಟ್ ಅವನ ಅಡ್ವೈಸ್ನ ಯಾರು ಕೂಡ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಅವನು ಕ್ರಿಟಿಸೈಸ್ ಮಾಡ್ತಾನೆ ಅರಿಸ್ಟೋಕ್ರಸಿನ ಆ್ಯಂಡ್ ಬಿಲೀವ್ಸ್ ಇನ್ ಎ ಬೆಟರ್ ಫ್ಯೂಚರ್. ಏನು ಅರಿಸ್ಟೋಕ್ರಸಿ ಇರುತ್ತೆ, ಏನು ರಿಚ್ ಕ್ಲಾಸ್ ಮೆಂಟಾಲಿಟಿ ಇದೆ, ಅದನ್ನು ಅವನು ರಿಜೆಕ್ಟ್ ಮಾಡ್ತಾನೆ. ಮತ್ತು ಸೋಷಿಯಲ್ ಚೇಂಜ್ ಆಗಬೇಕು, ಬೆಟರ್ ಫ್ಯೂಚರ್ ಆಗಬೇಕು ಅನ್ನೋದನ್ನು ಅವನು ಹೇಳ್ತಾನೆ. ಸೊ ಇಲ್ಲಿ ಮೇನ್ ಐಡಿಯಾ ಏನಿರುತ್ತೆ, ಕಾನ್ಫ್ಲಿಕ್ಟ್ ಬಿಟ್ವೀನ್ ಓಲ್ಡ್ ರಷ್ಯಾ, ದಟ್ ಈಸ್ ಅರಿಸ್ಟೋಕ್ರಸಿ ಆ್ಯಂಡ್ ನ್ಯೂ ರಷ್ಯಾ, ಬಿಸ್ನೆಸ್ ಕ್ಲಾಸ್ ಆ್ಯಂಡ್ ಇಂಟೆಲೆಕ್ಚುವಲ್ಸ್. ಅವರು ಇಬ್ಬರಲ್ಲಿ ಥಿಂಕಿಂಗ್ ಯಾವ ರೀತಿ ಇದೆ ಅನ್ನೋದು ಇಲ್ಲಿ ನಮಗೆ ನೋಡ್ಬೋದು. So the next act is act third, that is so next act 3, the action and the climax. ಸೊ ಇಲ್ಲಿ ಆಕ್ಷನ್ ಅಂತ ಹೇಳಿದರೆ ಇಲ್ಲಿ ಹರಾಜು ಹಾಕೋದು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಆಕ್ಷನ್ ಅಂತ ಹೇಳ್ತೀವಿ. ದಿಸ್ ಆಕ್ಟ್ ಹ್ಯಾಪನ್ಸ್ ಡ್ಯೂರಿಂಗ್ ಎ ಪಾರ್ಟಿ ಅಟ್ ದ ಎಸ್ಟೇಟ್. ಈ ಒಂದು ಫೈನಾನ್ಷಿಯಲಿ ಕ್ರೈಸಿಸ್ ಇದ್ರೂ ಸಹ ಒಂದು ಫ್ಯಾಮಿಲಿ ಏನು ಮಾಡುತ್ತೆ ಅಂತ ಹೇಳಿದರೆ, ಒಂದು ಪಾರ್ಟಿನ ಆರ್ಗನೈಸ್ ಮಾಡಿರುತ್ತೆ, ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ಪರ್ಸನ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ವೇಟಿಂಗ್ ಫಾರ್ ನ್ಯೂಸ್ ಅಬೌಟ್ ದಿ ಆಕ್ಷನ್ ಆಫ್ ದಿ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಎಷ್ಟಕ್ಕೆ ಸೇಲ್ ಆಗುತ್ತೆ ಅಂತಲೂ ಸಹ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಎವ್ರಿ ಒನ್ ಈಸ್ ಆಂಕ್ಷಿಯಸ್ ಬಟ್ ಟ್ರೈ ಟು ಸ್ಟೇ ಚಿಯರ್ಫುಲ್. ಎಲ್ಲರೂ ಮುಖದಲ್ಲಿ ಭಯ ಕಾಣಿಸಿರುತ್ತೆ, ಆದರೂ ಸಹ ಎಲ್ಲರೂ ಚಿಯರ್ಫುಲ್ ಇದ್ದಾರೆ ಅಂತ ತೋರಿಸ್ಕೊಳ್ತಾ ಇರ್ತಾರೆ. ಫೈನಲಿ ಲೋಪಕಿನ್ ಸೊ ಏನು ಅನೌನ್ಸ್ ಮಾಡ್ತಾನೆ, ದಟ್ ಹಿ ಹ್ಯಾಸ್ ಬಾಟ್ ದ ಎಸ್ಟೇಟ್. ಸೊ ಫೈನಲಿ ಏನು ಲೋಪಕಿನ್ ಇರ್ತಾನೆ, ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನೇ ಆ ಎಸ್ಟೇಟ್ನ ದುಡ್ಡಿಂದ ಕೊಂಡ್ಕೊಂಡಿರ್ತಾನೆ. ಸೊ ಹಿ ಬೈ ದ ಎಸ್ಟೇಟ್ and the cherry orchard at the auction. So Reneveskia is heartbroken. So ಈ ವಿಷಯನ ಕೇಳಿಬಿಟ್ಟು ರೆನೆವೆಸ್ಕಿಯಾಗೆ ತುಂಬ ಬೇಜಾರಾಗುತ್ತೆ ಅಂತ ಯಾಕೆ ಹೇಳಿದರೆ, ಬಿಕಾಸ್ ಒನ್ಸ್ ಅಪಾನ್ ಎ ಲೋಪಕಿನ್ಸ್ ಫಾದರ್ ವಾಸ್ ಎ slaves in the cherry orchard. Now his financial status has been improved and he has become so rich that he has bought the cherry orchard. cherry orchard ನ ಅವನೇ ಸ್ವತಃ ಏನು ಮಾಡಿರ್ತಾನೆ, ಅವನೇ ಬೈ ಮಾಡಿರ್ತಾನೆ. ಫೀಲ್ಸ್ ಪ್ರೌಡ್ ಬಟ್ ಸೋ ಎಮೋಷನಲ್. ಸೊ ಲೋಪಕಿನ್ ಪ್ರೌಡ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಎಮೋಷನಲ್ ಆಗಿ ಅವನು ಫೀಲ್ ಮಾಡ್ತಾ ಇರ್ತಾರೆ. ರಿಮೆಂಬರಿಂಗ್ ಹೌ ಫಾದರ್ ವಾಸ್ ಒನ್ಸ್ ಎ ಪೂರ್ ಪೆಸೆಂಟ್ ಹಿಯರ್. ಸೊ ನೆನ್ಪು ಮಾಡ್ಕೊತಾನೆ, ಏನಂತ ಹೇಳಿದರೆ, ಒನ್ಸ್ ಅಪಾನ್ ಎ ಟೈಮ್ ಅವ್ರ ಫಾದರ್ ಏನಾಗಿರ್ತಾರೆ ಅಲ್ಲಿ ಆ್ಯಸ್ ಎ ಸ್ಲೇವ್ ಆಗಿ ಅವರು ಅಲ್ಲಿ ಕೆಲಸ ಮಾಡಿರ್ತಾರೆ ಅಂತ. The act 4 is departure and end of an era ಅಂತ. The family prepares to leave the estate. So finally ಎಸ್ಟೇಟ್ ಚೆರಿ ಆರ್ಚರ್ಡ್ ಅವರು ಆಲ್ರೆಡಿ ಮಾರಿಬಿಟ್ಟಿದ್ದಾರೆ. ಯಾರಿಗೆ ಅಂತ ಹೇಳಿದರೆ, ಲೋಪಕಿನ್ ಅದನ್ನು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಹೌಸ್ ಏನಾಗಿದೆ, ಎಲ್ಲರೂ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ದ ಹೌಸ್ ಈಸ್ ಎಂಟಿ, ಮನೆ ಖಾಲಿ ಮಾಡ್ತಾ ಇದ್ದಾರೆ. ಫರ್ನಿಚರ್ ಈಸ್ ಬೀಂಗ್ ರಿಮೂವ್ಡ್, ಫರ್ನಿಚರ್ಸ್ನ ತೆಗಿತಿದ್ದಾರೆ. ಆ್ಯಂಡ್ ರೆನೆವೆಸ್ಕಿಯಾ ಡಿಸೈಡೆಡ್ ಟು ಗೋ ಬ್ಯಾಕ್ ಟು ಪ್ಯಾರಿಸ್, ಮತ್ತು ಪ್ಯಾರಿಸಿಗೆ ಹೋಗೋಕ್ಕೆ ಅವಳು ತಯಾರಿ ಮಾಡ್ತಿದ್ದಾಳೆ. ಆ್ಯಂಡ್ ಅನ್ಯಾ ಈಸ್ ಹೋಪ್ಫುಲ್ ಅಬೌಟ್ ದಿ ಫ್ಯೂಚರ್. ಅನ್ಯಾ ಅವಳು ಫ್ಯೂಚರಲ್ಲಿ ಚೆನ್ನಾಗಿರ್ತೀವಿ ಅಂತ ಹೋಪ್ಫುಲ್ ಆಗಿರ್ತಾಳೆ. ಮತ್ತು ಲೋಪಕಿನ್ ಪ್ಲಾನ್ಸ್ ಟು ಕಟ್ ಡೌನ್ ದಿ ಆರ್ಚರ್ಡ್. ಸೊ ಅವನು ಏನು ಚೆರಿ ಆರ್ಚರ್ಡ್ಸ್ ಇರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಕಾಟೇಜಸ್ನ ಕಟ್ಟಬೇಕು ಅಂತ ಅವನು ಪ್ಲಾನ್ ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ ರೆನೆವೆಸ್ಕಿಯಾಗೆ. ಸೊ ಆ ಪ್ಲಾನನ್ನು ಇವನೇ ಸ್ವತಃ ಮಾಡ್ತಾ ಇರ್ತಾನೆ. ಇವಾಗ ನೆಕ್ಸ್ಟ್ ಎಲ್ಲರೂ ಹೋಗ್ತಾ ಇರ್ತಾರೆ. ಲಾಸ್ಟಲ್ಲಿ ಓಲ್ಡ್ ಸರ್ವೆಂಟ್ ಇನ್ ಫರ್ಸ್ ಇರ್ತಾನೆ, ಅವನೊಬ್ಬನೇ ಆ ಮನೆಯಲ್ಲಿ ಒಬ್ಬನೇ ಇರ್ತಾನೆ. ಆ್ಯಂಡ್ ನೋಬಡಿ ಈಸ್
ಥಾಟ್ ಅಬೌಟ್ ಹಿಮ್, ಅವನನ್ನು ಒಬ್ಬನ್ನೇ ಬಿಟ್ಟು ಅವರು ಎಲ್ಲರೂ ಹೋಗ್ತಾರೆ. ಆ್ಯಂಡ್ ದ ಪ್ಲೇ ಎಂಡ್ಸ್ ವಿತ್ ದಿ ಸೌಂಡ್ ಆಫ್ ಆಕ್ಸಸ್ ಕಟ್ಟಿಂಗ್ ದಿ ಟ್ರೀಸ್ ಆ್ಯಂಡ್ ಫರ್ಸ್ಟ್ ಲೈಯಿಂಗ್ ಅಲೋನ್. ಸೊ ಫೈನಲಿ ಪ್ಲೇ ಯಾವ ರೀತಿ ಎಂಡ್ ಆಗುತ್ತೆ ಅಂದರೆ, ಸೊ ಏನು ಚೆರಿ ಆರ್ಚರ್ಡ್ಸನ್ನ ಕಟ್ ಮಾಡ್ತಾ ಇರುವಂಥ ಸೌಂಡನ್ನ ಕೇಳಿಸ್ತಾ ಇರುತ್ತೆ. ಅಲ್ಲಿ ಫರ್ಸ್ಟ್ ಏನು ಓಲ್ಡ್ ಸರ್ವೆಂಟ್ ಏನಿರ್ತಾನೆ, ಓಲ್ಡ್ ಮ್ಯಾನ್ ಇರ್ತಾನೆ. ಸೊ ಅವ್ನ ಸರ್ವೆಂಟ್ ಏನು ಫರ್ಸ್ಟ್ ಇರ್ತಾನೆ, ಅವನು ಒಬ್ಬನೇ ಇರ್ತಾನೆ ಆ ಮನೆಯಲ್ಲಿ. ಸೊ ಹಿ ಲೆಫ್ಟ್ ಅಲೋನ್ ಇನ್ ದ ಹೋಮ್ ಅಥವಾ ಇನ್ ಅ ಹೌಸ್ ಅಂತ ಇಲ್ಲಿ ಹೇಳ್ಬೋದು. ದಿಸ್ ಈಸ್ ಹೌ ದ ಪ್ಲೇ ಎಂಡ್ಸ್ ದ ಚೆರಿ ಆರ್ಚರ್ಡ್ಸ್. ಸೊ ಇಲ್ಲಿ ಏನು ಚೆರಿ ಆರ್ಚರ್ಡ್ಸ್ ಕಟ್ಟಿಂಗ್ ಏನು ಇದೆ ಅದು ಸಿಂಬಲೈಸ್ ಮಾಡುತ್ತೆ ಏನು ಎಂಡ್ ಆಫ್ ದಿ ಅರಿಸ್ಟೋಕ್ರಾಟಿಕ್ ಕ್ಲಾಸ್ ಆ್ಯಂಡ್ ಬಿಗಿನಿಂಗ್ ಆಫ್ ದಿ ಮಿಡಲ್ ಕ್ಲಾಸ್, ರೈಸ್ ಆಫ್ ದಿ ಮಿಡಲ್ ಕ್ಲಾಸ್ ಅಂತ ಇಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ದ ಪ್ಲೇ ದ ಚೆರಿ ಆರ್ಚರ್ಡ್.